ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರ್ದಿರೋದು ಮಹಾಬಲ ಸಿದ್ಧಾಳಭಾವಿ ಸರ್. ಬನ್ನಿ, ನೆನ್ನೆ ಓದಿದ್ವಲ್ವಾ, ಮನ್ಸನ್ನ ಸ್ಥಿರವಾಗಿ ಇಟ್ಕೊಳಕ್ ಏನ್ ಮಾಡ್ಬೇಕು ಅಂತ. ಸೊ ಮಜ್ವಾಗಿರಿ, ಖುಷಿಯಾಗಿರಿ, ಹಾಯಾಗಿರಿ ಅಂಡ್ ಗೆಲ್ಲುವಿರಿ ಅನ್ನೋ ಚಾಪ್ಟರ್ ಅಲ್ಲಿ ಕಂಟಿನ್ಯೂ ಮಾಡೋಣ ವಿಷಯನ. ಓಕೆ, ಸುಖ ಹಾಗೂ ದುಃಖವನ್ನು ಒಂದೇ ರೀತಿ ಸ್ವೀಕರಿಸೋದನ್ನ ಕಲಿಬೇಕು. ಸೋತರು ಗೆದ್ದರು ಮನಸ್ಸು ಒಂದೇ ಹದದಲ್ಲಿ ಇಟ್ಕೋಬೇಕು. ಅದೇ ನಿಜವಾದ ಸಾಧಕನ ಗುಣ. ಅಂದ್ರೆ ನಮಗ್ ಬೇಕಾಗಿದ್ ಸಿಕ್ಕದಾಗ್ಲು, ನಮಗ್ ಬೇಕಾಗಿದ್ ಕಳ್ಕೊಂಡಾಗ್ಲು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದೆ ನಿಜವಾಗ್ಲೂ ಕೂಡ ನಾವು ಸಾಧನೆ ಮಾಡ್ದಾಗೆ. ಗೆದ್ದರು ಇಲ್ಲಿ ಮನಸ್ಸನ್ನು ನಾವು ಹಾಗೆ ಇಟ್ಕೊಂಡಿರ್ಬೇಕು, ಸೋತ್ರು ಮನಸ್ಸನ್ನ ಹಾಗೆ ಇಟ್ಕೊಂಡಿರ್ಬೇಕು. ಭಗವದ್ಗೀತೆಯದೇ ಮಾತು. ಮನುಷ್ಯ ಭಾವಜೀವಿ. ಸಂದರ್ಭಕ್ಕೆ ತಕ್ಕಂತೆ ಅವನ ಭಾವನೆಗಳು ಮತ್ತು ಪ್ರತಿಕ್ರಿಯೆಗಳು ಬದಲಾಗುತ್ತೆ. ಮನುಷ್ಯನ ಭಾವನೆಗಳು ಬದಲಾದ್ರೆ ಮನುಷ್ಯನ ಆಕ್ಷನ್ಸ್ ಅಲ್ಲೂ ಬದಲಾವಣೆ ಕಾಣುತ್ತೆ. ಸುಮ್ನೆ ಯಾರು ಹೆಂಗೆಂಗೋ ಆಡ್ತಾ ಇರಲ್ಲ, ಅವ್ರ ಒಳಗಡೆ ಏನೋ ನಡೀತಿರೋದಕ್ಕೆ ಹಂಗಂಗ ಆಡ್ತಾ ಇರ್ತಾರೆ. ಸೊ ದಟ್ ಭಾವನೆಗಳಿಗೆ ತಕ್ಕಂತೆ ಮನುಷ್ಯ ಆಕ್ಟ್ ಮಾಡ್ತಾನೆ. ಹಾಗಿರುವಾಗ ಎಲ್ಲಾ ಸಂದರ್ಭಕ್ಕೂ ಒಂದೇ ರೀತಿ ಪ್ರತಿಕ್ರಿಯಿಸೋದು ಹೇಗೆ? ಇದು ನಮ್ಮದೇ ಮನಸ್ಸಿನ ಸಂಬಂಧಪಟ್ಟ ವಿಷಯ ಅಲ್ವಾ? ಹಾಗಾಗಿ ನಮ್ಮ ನಿಯಂತ್ರಣದಲ್ಲಿದೆ ಅಲ್ವಾ? ಅಂದ್ರೆ ಇದೆಲ್ಲದ್ರಲ್ಲೂ ಹೇಗ್ ನಾವ್ ಇರೋಕ್ ಸಾಧ್ಯ? ಯಾವಾಗ್ಲೂ ನಾವು ಹಾಗೆ ಇರ್ಬೇಕು ಅಂದ್ರೆ ಹೇಗೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳೋದಾದ್ರೆ, ಹೌದು, ಇದು ನಮ್ಮದೇ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ನಮ್ಮ ಕೈಯಲ್ಲೇ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಇಂಥದ್ದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲೇಬಾರದು ಅಥವಾ ಇದರ ಒತ್ತಡವನ್ನು ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಹೇರಿಕೊಳ್ಳಬಾರದು ಎಂದು ನಾವು ನಿರ್ಧರಿಸಿದರೆ ಖಂಡಿತ ಅದನ್ನು ಮಾಡಬಹುದು. ಮೊದಲು ಉದ್ದೇಶಪೂರ್ವಕವಾಗಿ ಹೀಗೆ ಯೋಚಿಸಿಯೇ ಒತ್ತಡವನ್ನು ನಿಯಂತ್ರಿಸಬೇಕಾಗುತ್ತದೆ. ಮೊದಲು ಹೇಗೆ ಅಂದ್ರೆ, ಮನಸ್ಸಿಗೆ ಯಾವುದನ್ನು ಹಚ್ಕೋಬಾರ್ದು ಅನ್ನೋದು, ಅಂದ್ರೆ ಇಂಥದ್ದೇ ಮನಸ್ಸಿಗೆ ಹಚ್ಚಿಕೊಳ್ಳಲೇಬಾರದು ಅನ್ನೋ ಜ್ಞಾನ ಇರಬೇಕು. ಇದರ ಒತ್ತಡವನ್ನು ನನ್ನ ಮೇಲೆ ಯಾವುದೇ ಕಾರಣಕ್ಕೂ ನಾನು ಹಾಕೊಳ್ಳಲ್ಲ ಅಂತ ಗೊತ್ತಿರಬೇಕು. ನಾನು ನಿರ್ಧರಿಸಿದ ಮೇಲೆ ಖಂಡಿತ ಅದನ್ನ ಮಾಡ್ತೀನಿ. ಹಾಗೆ ಸಮ್ಟೈಮ್ಸ್ ಅದರಿಂದ ವಿಡ್ರಾ ಆಗೋದಕ್ಕೂ ನಾನು ರೆಡಿ ಇದ್ದೀನಿ ಅನ್ನೋದು ಒಬ್ಬ ಸಾಧಕನಿಗೆ ಗೊತ್ತಿರಬೇಕು. ಸಾಧಕ ಅಂದ್ರೆ ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ನೋಡ್ತೀರಾ ಅಂದ್ರೆ ಯಶಸ್ವಿ ವ್ಯಕ್ತಿ, ಮನಸ್ಸಿಗೆ ನೋಡ್ತೀರಾ ಅಂದ್ರೆ ಮನಸ್ಸಿನ ಸಾಧನೆ ಮಾಡ್ಕೊಳ್ಳೋ ಅಂತವ್ರು ಅಥವಾ ಆಧ್ಯಾತ್ಮಿಕ ಸಾಧಕರು. ಸೊ ಮೊದಲು ಉದ್ದೇಶಪೂರ್ವಕವಾಗಿ ಹೀಗೆ ಯೋಚಿಸಿಯೇ ಒತ್ತಡವನ್ನ ನಿಯಂತ್ರಿಸಬೇಕು. ಅಂದ್ರೆ ಮೊದಲು ಅಫರ್ಮೇಶನ್ ಮಾಡ್ಕೊಂಡು, ಸ್ಟೇಟ್ಮೆಂಟ್ ಕೊಟ್ಕೊಂಡು, ದಿನ ಅದನ್ನ ಅನ್ಕೊಂಡು, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು, ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಫಸ್ಟ್ ನಿಯಂತ್ರಣ ಮಾಡೋದನ್ನ ಕಲಿಬೇಕು. ಆಯ್ತಾ? ಆ ನಂತರ ಮನ್ಸಿಗೆ ಅದು ಅರ್ಥ ಆಗ್ಬಿಡುತ್ತೆ, ಅವಾಗ ಅದು ಸ್ವಭಾವ ಆಗ್ಬಿಡುತ್ತೆ. ಆಗ ಆಟೋಮೆಟಿಕ್ ಆಗಿ ಅದು ಯಾವಾಗ್ಲೂ ಹಾಗೆ ಇರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸನ್ಯಾಸಿಗಳು ಯಾವಾಗಲೂ ಹಸನ್ಮುಖದಿಂದ ಇರುವುದು ಇದೇ ಕಾರಣಕ್ಕೆ. ಏನನ್ನೂ ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳದ ಕಲೆ ಅವರಿಗೆ ಒಲೆದಿದೆ. ಅವರಿಗೆ ಏನು ಸಿಕ್ಕರೂ ಲಾಭವಿಲ್ಲ, ಏನು ಹೋದರೂ ನಷ್ಟವಿಲ್ಲ. ಎಲ್ಲರೂ ಈ ಕಲೆಯನ್ನು ಒಲಿಸಿಕೊಳ್ಳಬೇಕು ಅನ್ನೋದು ಪ್ರಯತ್ನ ಮಾಡ್ಬೇಕಾಗಿದೆ. ನಾವಿಂಥ ಕಲೆಯನ್ನ ಇವಾಗ ಹೊಲಿಸ್ಕೋಬೇಕಾಗಿದೆ. ಎಲ್ಲದಕ್ಕೂ ಮನಸ್ಸೇ ಮೂಲ. ಇದು ಕೃಷ್ಣನದ್ದೇ ಮಾತು. ಮನ ಏವ ಮನುಷ್ಯಾಣಂ ಕಾರಣಂ ಕರ್ಮ ಬಂಧಯೋ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಎಲ್ಲಾ ಕೆಲಸಗಳಿಗೂ ಬಂಧನಗಳಿಗೂ ಮನಸ್ಸೇ ಕಾರಣ. ನಮಗಷ್ಟೇ ಅಲ್ಲ, ಪ್ರಪಂಚಕ್ಕೆ ನೂರಾರು ಸಮಸ್ಯೆಗಳಿವೆ. ಕೋಟ್ಯಾಂತರ ಬಡ ಮಕ್ಕಳು ಪೌಷ್ಟಿಕ ಆಹಾರವಿಲ್ಲದೆ ಸಿಕ್ಕಿದ್ದನ್ನು ತಿಂದು ಸೊರಗ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಮಂದಿ ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳಕ್ಕಾಗದೆ ಉಪವಾಸದಲ್ಲಿ ಮಲಗ್ತಾ ಇದ್ದಾರೆ. ಎಲ್ಲಾ ಕಡೆ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರಗಳು ನಡೀತಾ ಇದೆ. ಅಪಘಾತಗಳು ಸಂಭವಿಸ್ತಾ ಇದೆ. ಮಾನವೀಯತೆ ಉಳ್ಳವರು ಇದಕ್ಕೆಲ್ಲ ಸ್ಪಂದಿಸಬೇಕು ನಿಜ. ಆದರೆ ಇವುಗಳ ಬಗ್ಗೆಯೇ ಬಹಳ ತಲೆ ಕೆಡಿಸಿಕೊಂಡರೆ ಜಗತ್ತಿನಲ್ಲಿ ಇಂದು ಯಾರೂ ಸುಖವಾಗಿರಕ್ಕಾಗಲ್ಲ. ಸಮಸ್ಯೆಗಳು ಹಾಗೂ ಸೌಕರ್ಯಗಳು, ಸುಖ ಹಾಗೂ ದುಃಖಗಳು ಬದುಕಿನ ಭಾಗಗಳು. ಒಮ್ಮೆ ನಮಗೆ, ಮತ್ತೊಮ್ಮೆ ಬೇರೆಯವರಿಗೆ. ಭಾಗವತದಲ್ಲಿರುವ ಕೃಷ್ಣನ ಬಾಲಲೀಲೆಗಳಿಂದ ನಾವು ತುಂಬಾ ಕಲಿಯೋದಿದೆ. ಭಗವದ್ಗೀತೆ ಅನ್ನೋದ್ರಲ್ಲಿ ಕೂಡ ಅಂಡ್ ಭಾಗವತದಲ್ಲೂ ಕೃಷ್ಣನ ಚಿಕ್ಕ ವಯಸ್ಸಿನಲ್ಲೂ ಕೂಡ ನಾವು ಕಲಿಬಹುದು. ಕೃಷ್ಣ ದೊಡ್ಡವರಾದ್ಮೇಲೆ ಅರ್ಜುನನ್ಗೆ ಉಪದೇಶ ಮಾಡ್ಬೇಕಾದ್ರೆ ಮಾತ್ರ ನಾವು ಕಲ್ತಿರೋದಲ್ಲ, ಇವನ್ ಚಿಕ್ಕವರಿದ್ದಾಗ್ಲೂ ಕಲಿಬಹುದು. ಅವರ ಚಿಕ್ಕ ವಯಸ್ಸಿನ ಒಂದಿದ್ರಲ್ಲಿ ಅವನು ಸಣ್ಣವನಾಗಿದ್ದಾಗ ಒಮ್ಮೊಮ್ಮೆ ರಾಕ್ಷಸರು ಕೊಲ್ಲಲು ಬರುತ್ತಾ ಇದ್ರು. ಮತ್ತೊಮ್ಮೆ ಪ್ರಕೃತಿ ವಿಕೋಪಗಳು ಸಂಭವಿಸ್ತಾ ಇತ್ತು. ಒಮ್ಮೊಮ್ಮೆ ಸಂಬಂಧಿಕರೇ ಕತ್ತಿ ಮಸೀತಾ ಇದ್ರು. ಅವುಗಳನ್ನೆಲ್ಲ ಕೃಷ್ಣ ನಗುನಗುತ್ತಲೇ ಪರಿಹರಿಸಿದ. ಅದಕ್ಕೆ ಬೇಕಾದ ಭಾವನಾತ್ಮಕ ಚೈತನ್ಯ ಅವನು ಆಲ್ರೆಡಿ ಹೊಂದಿದ್ದ. ಅದಕ್ಕೆ ಬೇಕಾದಂತ ಸಾಕಷ್ಟು ಚೈತನ್ಯವನ್ನ ಅವನು ಆಲ್ರೆಡಿ ಹುಡುಕೊಂಡಿದ್ದ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಮೂಲದಲ್ಲಿ ಇವು ಸಿಗಬಹುದು. ಒಬ್ಬರಿಗೆ ಅಡುಗೆಯಿಂದ,
ಇನ್ನೊಬ್ಬರಿಗೆ ಸಂಗೀತದಿಂದ, ಮತ್ತೊಬ್ಬರಿಗೆ ಓದಿನಿಂದ, ಇನ್ನು ಕೆಲವರಿಗೆ ಪ್ರವಾಸದಿಂದ, ಮತ್ತೆ ಹಲವರಿಗೆ ಧಾರ್ಮಿಕ ಕಾರ್ಯಗಳಿಂದ ಇದು ಲಭಿಸಬಹುದು. ಅಂದ್ರೆ ನಾವು ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ ಯಾವ್ದಾದ್ರೂ ಒಂದು ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ರೂ ಸಹ ನಮ್ಗದು ಹೆಲ್ಪ್ ಆಗುತ್ತೆ. ಮನಸ್ಸು ಅಸ್ತಿತ್ವಗೊಂಡಾಗಲೆಲ್ಲ ಇವುಗಳಿಗೆ ನಮಗಿರುವುದು ಇಷ್ಟವೋ ಅದರ ನಮಗೆ ಯಾವಾಗಾದ್ರೂ ಮನ್ಸು ನಮ್ಗೆ ತುಂಬಾ ಬೇಜಾರಾದಾಗ ಯಾವ್ದಾದ್ರೂ ಒಂದು ರೈಟ್ ಟ್ರ್ಯಾಕ್ ಇಟ್ಕೊಂಡಿರ್ಬೇಕಂತ ಹ್ಯಾಬಿಟ್, ಆ ಹ್ಯಾಬಿಟ್ ನ ಫಾಲೋ ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀವಿ. ಅಂದ್ರೆ ಮನಸ್ಸು ಸ್ಥಿರ ಮಾಡ್ಕೋಬಹುದು. ಮನಸ್ಸಿಗೆ ಬೇಸರ ಉಂಟು ಮಾಡಿದ ಕಾರಣದಿಂದ ಮನಸ್ಸನ್ನು ಹೊರಗೆಳೆದು ಯಾವ ವಿಚಾರಕ್ಕೆ ನನ್ನ ಮನಸ್ಸು ಬೇಜಾರಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕಾರಣವನ್ನು ಮರೆಸುವಂತೆ ಮತ್ತೊಮ್ಮೆ ಮನಸ್ಸನ್ನು ನಡೆಸುವುದು ಹೇಗೆ, ಹಾಗೆ ಈ ಒಂದು ಕಾರಣ ಯಾಕಾಯ್ತು, ಹೇಗೆ ನಾನು ಇದರಿಂದ ಹೊರಗೆ ಬರೋದು ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡೋದನ್ನ ಯಾರು ಕಲಿತಾರೆ ಅವರು ನೆಮ್ಮದಿಯಿಂದ ಇರಬಹುದು. ಮಾಡಬೇಕಾದ ಕೆಲಸವನ್ನು ಗಂಭೀರವಾಗಿ ಮಾಡುತ್ತಲೇ ಮಜವಾಗಿ ಕಾಲ ಕಳೆಯಲು ಸಾಧ್ಯವಿದೆ. ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಅವನನ್ನು ಮುನ್ನಡೆಸುವುದರ ಜೊತೆ ರಾಜತಾಂತ್ರಿಕ ಮಾತುಗಳನ್ನು ನಡೆಸುವುದು, ಕುದುರೆಗಳಿಗೆ ಹುಲ್ಲು ತಿನ್ನಿಸುವುದು, ಅವುಗಳ ಗಾಯಕ್ಕೆ ಉಪಚಾರ ಮಾಡುವುದು, ಯುದ್ಧ ತಂತ್ರಗಳನ್ನು ರೂಪಿಸುವುದು, ಇವುಗಳ ನಡುವೆ ಕಣ್ಮುಚ್ಚಿ ಕುಳಿತು ಕೊಳಲನ್ನೂದುವುದು, ಇವೆಲ್ಲವನ್ನು ಕೃಷ್ಣ ಮಾಡುತ್ತಿದ್ದ. ನೋಡಿ, ನಾನು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ, ಅದ್ ಮಾಡಿದ್ರೆ ಹೆಚ್ಚು ಇದ್ ಮಾಡಿದ್ರೆ ಹೆಚ್ಚು ಅಂತೀವಲ್ಲ. ಆದ್ರೆ ಕೃಷ್ಣ ಸಾರಥಿಯಾಗಿದ್ರು, ರಾಜತಾಂತ್ರಿಕ ಆಗಿದ್ರು, ಏನೋ ಕುದುರೆಗಳಿಗೆ ಹುಲ್ಲು ಹಾಕ್ತಾ ಇದ್ರು, ಹುಲ್ಲು ತಿನ್ನಿಸ್ತಾ ಇದ್ರು, ಗಾಯಗಳಿಗೆ ಔಷಧಿ ಹಚ್ಚುತ್ತಾ ಇದ್ರು, ತಂತ್ರಗಳನ್ನ ರೂಪಿಸ್ತಾ ಇದ್ರು, ಅವಾಗವಾಗ ಕೊಳಲನ್ನ ಊತ ಕೂಡ ಕುತ್ಕೋತಾ ಇದ್ರು. ಸೊ ಪಾಂಡವರನ್ನು ಗೆಲ್ಲಿಸುವ ಭಯಂಕರ ಭಾರದ ಹೊಣೆ ಕೃಷ್ಣನ ಮೇಲಿತ್ತು. ಪಾಂಡವರನ್ನ ಗೆಲ್ಸೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಕುರುಕ್ಷೇತ್ರ. ಅಂತ ದೊಡ್ಡ ಹೊಣೆ ಮತ್ತು ಜವಾಬ್ದಾರಿ ಕೃಷ್ಣನ ಮೇಲಿದ್ರೂ ಕೂಡ ನಿರಾಳವಾಗಿ ಎಲ್ಲವನ್ನು ನಿಭಾಯಿಸಿದ್ರು. ಅಯ್ಯೋ ಪಾಂಡವರ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ ಅಂತ ಅವ್ರು ಟೆನ್ಷನ್ ತಗೊಳ್ಳಿಲ್ಲ. ಅವರೆಲ್ಲ ಕೆಲಸಗಳ ನಡುವೆ ಆ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು. ಇಲ್ಲಿ ಗಮನಿಸಿ ನೋಡಿ, ಸಾವಿರಾರು ಕೋಟಿ ರು ವ್ಯವಹಾರ ನಡೆಸುವ ಬೃಹತ್ ಕಂಪನಿಗಳನ್ನು ಕಟ್ಟಿದ್ದ ಯಶಸ್ವಿ ನಾಯಕರು ಯಾವತ್ತೂ ತಲೆಗೆ ಕೈಕೊಟ್ಟು ಕುಳಿತಿರುವುದಿಲ್ಲ. ಅಂದ್ರೆ ಯಶಸ್ವಿ ನಾಯಕರು ಅಂದ್ರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಗಟ್ಟಿ ಇಟ್ಕೊಂಡು ಕಂಪನಿಯನ್ನ ಕಟ್ಟಿರುವಂತಹ ಯಶಸ್ವಿ ವ್ಯಕ್ತಿಗಳು. ಓಕೆ, ಇವೆರಡೂ ಇಲ್ಲದೆ ತುಂಬಾ ಜನ ಕಂಪನಿ ಕಟ್ಟಿದ್ದಾರೆ, ಬಟ್ ಆ ಯಶಸ್ವಿ ವ್ಯಕ್ತಿಗಳೆಲ್ಲ ಕೃಷ್ಣ ಹೇಳ್ತಿರೋದು. ಯಾರು ಎಂತಹದ್ದೇ ಪ್ರಾಬ್ಲಮ್ ಬಂದ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳಲ್ಲ ಅಂದ್ರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಗಟ್ಟಿ ಇರುವಂತದ್ದು, ಕೃಷ್ಣನ ಗುಣಗಳನ್ನ ಅಳವಡಿಸ್ಕೊಂಡಿರುವಂತದ್ದು. ಅವರ ಮೇಲೆ ನಮ್ಮೆಲ್ಲರ ಮೇಲಿರುವುದಕ್ಕಿಂತ ಹೆಚ್ಚು ಒತ್ತಡ ಇರುತ್ತೆ. ನೋಡಿ, ಇವತ್ತು ನಾವು ಆರಾಮಾಗಿ ರೋಡಲ್ಲಿ ಓಡಾಡ್ಬೋದು, ಎಲ್ ಬೇಕಲ್ಲಿ ಹೋಗ್ಬೋದು, ನೈಟ್ ಎಷ್ಟೊತ್ತಿಗೆ ಓಡಾಡ್ಬೋದು, ನೈಟ್ ಮೂವಿಗೆ ಹೋಗ್ಬೋದು, ಪಾರ್ಕಿಗೆ ಹೋಗ್ಬೋದು, ಮಾಲಿಗೆ ಹೋಗ್ಬೋದು, ಮಜಾ ಮಾಡ್ಬೋದು, ಟ್ರಿಪ್ ಹೋಗ್ಬೋದು, ಎಲ್ಲಾ ಮಾಡ್ಬೋದು. ನಾವು ಅಯ್ಯೋ ಸಿಗೋದೇ ಒಂದ್ ಸಂಡೇ ರಜಾ ಅಂತೀವಿ. ಆದ್ರೆ ಇವತ್ತು ನಮ್ಮ PM ಗೆ ಎಷ್ಟು ಕೆಲಸ ಇದೆ, ಮುಖ್ಯಮಂತ್ರಿಗೆ ಎಷ್ಟು ಕೆಲಸ ಇದೆ ಅಂತ ಯೋಚನೆ ಮಾಡಿ ನೋಡಿ. ಅವ್ರಿಗಷ್ಟು ಜವಾಬ್ದಾರಿ, ನಮ್ಮ ಕುಟುಂಬದ ಜವಾಬ್ದಾರಿನೇ ನಾವು ನಿಭಾಯಿಸೋಕೆ ಅಯ್ಯೋ ಹೊರೆ ಅಂತ ಇದೀವಿ, ಅಥವಾ ನಮ್ಮ ಜವಾಬ್ದಾರಿ ನಿಭಾಯಿಸ್ಕೊಳ್ಳೋಕೆ ಹೊರೆ ಅಂತ ಇದೀವಿ. ದೇಶದ ಒಂದು ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ, ಫೈನಾನ್ಸ್ ಜವಾಬ್ದಾರಿ, ಸ್ಕೂಲ್ ಜವಾಬ್ದಾರಿ, ಇದನ್ನೆಲ್ಲ ದೊಡ್ಡದಾಗಿ ಹೊತ್ಕೊಂಡಿರೋರು ಕೂಡ ನಮಗಿಂತ ಹೆಚ್ಚು ಜವಾಬ್ದಾರಿಗಳು ಇರುತ್ತೆ. ಅವರ ಕೆಳಗೆ ಕೆಲಸ ಮಾಡುವ ಉನ್ನತ ಹುದ್ದೆಯಲ್ಲಿರುವ ಯಾರಾದರೂ ಒಬ್ರು ತಪ್ಪು ನಿರ್ಧಾರ ತಗೊಂಡ್ರೆ 100 ಕೋಟಿ ನಷ್ಟ ಆಗೋದು ಓನರ್ಗೆನೆ. ಆದ್ರೂ ಅವರು ಚಿಂತಿಸೋದ್ರ ಬದಲು ಮೊದಲನೇದಾಗಿ ಅವರಿಗೆ ತನ್ನವರ ಮೇಲೆ ನಂಬಿಕೆ ಇಟ್ಟು, ಎರಡನೇದಾಗಿ ಒತ್ತಡಕ್ಕೆ ಒಳಗಾಗದೆ, ಮೂರನೇದಾಗಿ ಸರಿಯಾದ ನಿರ್ಧಾರಗಳನ್ನ ತಗೊಂಡು ಅನುಭವಗಳನ್ನ ತಿಳಿಸ್ತಾ ಹೋಗ್ತಾರೆ ಒಬ್ಬ ಯಶಸ್ವಿ ನಾಯಕ. ಮಹಾಭಾರತದಲ್ಲಿ ಕೃಷ್ಣನಷ್ಟು ಬೃಹತ್ ಪಾತ್ರ ನಿಭಾಯಿಸಿದವರು ಯಾರೂ ಇಲ್ಲ, ಅವನಷ್ಟು ಕೆಲಸ ಮಾಡಿದವರೂ ಇಲ್ಲ, ಅದೇ ವೇಳೆ ಅವನಷ್ಟು ಆಟ ಆಡಿದವರೂ ಇಲ್ಲ, ಅವನಷ್ಟು ಖುಷಿಯಾಗಿದ್ದವರೂ ಇಲ್ಲ. ಕೃಷ್ಣ ಲೀಲೆಗಳು ಜಗತ್ ಪ್ರಸಿದ್ಧ. ಗಾಂಭೀರ್ಯಕ್ಕೂ ಕೃಷ್ಣನೇ ಹೆಸರು, ಖುಷಿಗೂ ಕೃಷ್ಣನೇ ಹೆಸರು. ಏಕಕಾಲದಲ್ಲಿ ಎಲ್ಲವನ್ನು ತೋರಿಸ್ಕೊಟ್ಟವರು, ಏಕಕಾಲದಲ್ಲಿ ಎಲ್ಲಾ ಜವಾಬ್ದಾರಿಯನ್ನು ನಗುತ್ತಾ ನಿಭಾಯಿಸ್ಬೋದು ಅಂತ ಕಲಿಸಿದವರು ಕೂಡ ಕೃಷ್ಣನೇ. ನಾವು ನಗುತ್ತಿದ್ದರೆ ನಮ್ಮ ಸುತ್ತಮುತ್ತ ಇರೋರೆಲ್ಲ ನಗುತ್ತಿರ್ತಾರೆ. ಒತ್ತಡಕ್ಕೆ ನಗುವೆ ಕೃಷ್ಣ ಬಾಣ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಏನೇ ಆದ್ರೂ ಕೂಡ ನಗ್ತಾ ಫೇಸ್ ಮಾಡಿ ಅನ್ನೋದನ್ನ ಹೇಳ್ತಿರೋದು. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ಮೊದಲನೇದಾಗಿ ಮಜವಾಗಿರ್ಬೇಕು, ಖುಷಿಯಾಗಿರ್ಬೇಕು, ಹಾಯಾಗಿರ್ಬೇಕು, ಗೆಲ್ಬಹುದು. ಸೊ ಇದರ ಆಳವನ್ನ ನಾವು ಅರ್ಥ ಮಾಡ್ಕೊಬಹುದು. ಇವತ್ತಿನ ಚಾಪ್ಟರ್ ಅಲ್ಲಿ ನಾವ್ ಏನ್ ತಿಳ್ಕೊಳ್ತಾ ಇದೀವಿ, ಏನ್ ತಿಳ್ಕೊಂಡ್ವಿ ಅಂತ ನೋಡಿ. ಎಷ್ಟು ಜನ ಅಯ್ಯೋ ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಅದು ಇದು ಜವಾಬ್ದಾರಿ ಅಂತ ಸಫರ್ ಆಗ್ತಾ ಇದ್ದೀರಾ. ಇವತ್ತು ಕೇಳಿದಂತ ವಿಷಯದಿಂದ ಹೌದಲ್ವಾ, ಇದ್ರ ಬದಲು ನಾನು ಹೀಗಿರ್ಬೋದಲ್ವಾ ಅಂತ ಎಷ್ಟು ಜನ ಆರಾಮಾದ್ರಿ.
ಅಥವಾ ಯಾರಾದ್ರೂ ನಮ್ಮ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರೋರು, ಹೌದು ಮ್ಯಾಮ್ ಮುಂಚೆ ತುಂಬಾ ಟೆನ್ಷನ್ ತಗೊಂಡ್ ಕೆಲಸ ಮಾಡ್ತಿದ್ದೆ, ಈಗ ಎಷ್ಟೊಂದು ಕೆಲಸನ ಬಹಳ ಆರಾಮಾಗಿ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಕಮೆಂಟ್ ಮಾಡಿ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.